ರಾಜ್ಯದಾದ್ಯಂತ ಕರ್ನಾಟಕ ಬಂದ್ ಯಶಸ್ವಿಯಾಗಿದೆ. ಹೋಟೆಲ್ ತೆರೆದಿದ್ರೂ ಕೂಡ ತಿಂಡಿ ತಿನ್ನೋಕೆ ಜನ ಇಲ್ಲ. ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಅವರು ಕೊಟ್ಟಂತಹ ಹೇಳಿಕೆ ಇದು. ಬೆಂಗಳೂರಿನಲ್ಲೇ 3,000 ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ ಪೊಲೀಸರು. ಕನ್ನಡಿಗ ಕಾರ್ಯಕರ್ತರಿಗೆ ನೋಟಿಸ್ ನೀಡಿದ್ದಾರೆ. ಬಂದ್ ವಿಫಲ ಮಾಡೋಕೆ ಕಮಿಷನರ್ ಹಠ ಹಿಡಿದಿದ್ದಾರೆ. ಕಮಿಷನರ್ ನಿವೃತ್ತಿಯ ನಂತರ ರಾಜಕೀಯಕ್ಕೆ ಬರಲಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ವಾಟಾಳ್ ನಾಗರಾಜ್. ಬಂದು ಇಡೀ ರಾಜ್ಯಾದ್ಯಂತ ಯಶಸ್ವಿ ಆಗಿದೆ. ನಾನು ಇಡೀ ರಾಜ್ಯಾದ್ಯಂತ ಬಂದ್ಗೆ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಕನ್ನಡ ಪರ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳು, ಅವರೆಲ್ಲರಿಗೂ ಮೊದಲನೆಯದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎಲ್ಲ ಜಿಲ್ಲೆಗಳಲ್ಲೂ ಸಂಪೂರ್ಣವಾಗಿ ಬಂದ್ ಅದದೇ ರೂಪದಲ್ಲಿ ಅವರದೇ ಆದಂಥ ವ್ಯವಸ್ಥೆಯಲ್ಲಿ ಬಂದ್ ನಡೆದಿದೆ. ಕೆಲವು ಕಡೆ ಬಸ್ ಓಡಿಸ್ತಾ ಇದ್ದಾರೆ, ಜನ ಇಲ್ಲ. ಕೆಲವು ಕಡೆ ಹೋಟ್ಲ್ ತೆಗೆದಿದ್ದಾರೆ, ತಿಂಡಿ ತಿನ್ನಕ್ಕೆ ಜನ ಇಲ್ಲ. ಬಸ್ ಸ್ಟ್ಯಾಂಡ್ಗಳಲ್ಲಿ ಜನ ಇಲ್ಲ. ಒಟ್ಟಾರೆ ಕನ್ನಡ ಒಕ್ಕೂಟ ಕರೆದಿರತಕ್ಕಂಥ ಬಂದ್, ಕನ್ನಡಿಗರಿಗಾಗಿ ಕರೆದಿರ್ತಕ್ಕಂಥ ಬಂದ್ ಸಂಪೂರ್ಣವಾಗಿ ಯಶಸ್ವಿ ಆಗಿದೆ. ಬಂದ್ನ ಬೇಡಿಕೆಗಳು ಎಲ್ಲವನ್ನ ನಾವು ಜನರ ಮುಂದಿಟ್ಟಿದ್ದೇವೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮವ್ರನ್ನ ಸುಮಾರು ಬೆಂಗಳೂರು ಒಂದರಲ್ಲೇ 3,000 ಜನಕ್ಕೂ ಮೇಲ್ಪಟ್ಟು ಬಂಧ ಮಾಡಿದ್ದಾರೆ. ನೆನ್ನೆ ಒಂದೇ ರಾತ್ರಿಯಲ್ಲಿ ಸಿಕ್ಕವರು ನೋಟಿಸ್ ಕೊಟ್ಟಿದ್ದಾರೆ. ನಾಟಕದ ನೋಟಿಸ್ ಥರ ಸಿಕ್ಕವರಿಗೆ ನೋಟಿಸ್ ಕೊಟ್ಟಿದೆ. ನಾಟಕದವರು ಹಂಚಿಲ್ವೇನೋ ಹಂಗೆ ಸಿಕ್ಕವರಿಗೆಲ್ಲ ಹಂಚಿಬಿಟ್ಟಿದ್ದಾರೆ. ಅದು ಬೆಂಗಳೂರಲ್ಲಿ ಬಹಳ. ಬೆಂಗಳೂರು ಕಮಿಷನರವರು ಒಳಗೆ ನಮ್ಮ ಮೇಲೆ ಒಂದು ಚಾಲೆಂಜ್ ತಗೊಂಡ್ಬಿಟ್ಟಿದ್ದಾರೆ. ಏನಾರು ಮಾಡಿ ಇವರು ಬಂದನ್ನ ವಿಫಲ ಮಾಡಬೇಕು ಅಂತ ಚಾಲೆಂಜ್ ತಗೊಂಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.